ದೃಶ್ಯ ಮಾಧ್ಯಮದ ಎಲ್ಲ ಶ್ರಾವಕರಿಗೆ ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಗಳು. ಇಂದಿನ ಧ್ಯಾನಕ್ಕಾಗಿ ನೇಮಕವಾದ ಭಾಗ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 2 ವಚನ 1ರಿಂದ 10ರವರೆಗೆ. ಪ್ರಸ್ತಾಪ ಕ್ರಿಸ್ತನೊಂದಿಗೆ ಬದುಕುವುದು ಎಂದಿದೆ. ಈ ಪ್ರಸ್ತಾಪವು ಕ್ರಿಸ್ತನೊಂದಿಗೆ ಬದುಕುವುದಕ್ಕೆ ಆಹ್ವಾನ ನೀಡುತ್ತದೆ. ಈ ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ಪೌಲ ರೋಮಾಪುರದ ಸೆರೆಮನೆಯಲ್ಲಿದ್ದನು. ಕ್ರಿಸ್ತಶಕ 61ರಲ್ಲಿ ಪತ್ರವು ಬರೆಯಲ್ಪಟ್ಟಿತು. ಗ್ರೀಕರು ಎಫೆಸವನ್ನು ಆಳುತ್ತಿದ್ದರು. ರೋಮನ್ನರ ಆಡಳಿತದಲ್ಲಿ ಆಸ್ಯ ಸೀಮೆಯ ನಿಯಂತ್ರಣದಲ್ಲಿತ್ತು. ಎಫೆಸ ಪಟ್ಟಣವು ಏಷ್ಯಾದ ರಾಜಧಾನಿಯಾಗಿತ್ತು. ಉತ್ತಮ ಬಂದರನ್ನು ಹೊಂದಿತ್ತು. ವ್ಯಾಪಾರ ನಡೆಯುವ, ವಹಿವಾಟು ನಡೆಯುವ ಕೇಂದ್ರವಾಗಿತ್ತು. ಅರ್ತ್ಯಮ ದೇವಿ ಆರಾಧಕರಾಗಿದ್ದರು. ಲೋಹಗಳಿಂದ ದೇವಿಯ ವಿಗ್ರಹಗಳನ್ನು ಮಾಡುತ್ತಿದ್ದರಿಂದ ದೊಡ್ಡ ವ್ಯಾಪಾರ ಕೇಂದ್ರ ಎಫೆಸ ಪಟ್ಟಣವಾಗಿತ್ತು. ಎಫೆಸ ಪತ್ರ ಎಲ್ಲ ಪತ್ರಗಳಿಗಿಂತ ಭಿನ್ನವಾದಂಥ ಪತ್ರ. ಸಮಸ್ಯೆಗಳ ಬಗ್ಗೆ, ನಿರ್ಧಾರಗಳ ಬಗ್ಗೆ, ನಿಲುವುಗಳ ಬಗ್ಗೆ ಮಾತನಾಡದೆ ಕ್ರಿಸ್ತನ ನಂಬಿಗಸ್ತರ ಕುರಿತಾದ ವಿಚಾರಗಳನ್ನು ಹೆಚ್ಚು ಪ್ರಸ್ತಾಪಿಸುತ್ತದೆ. ಕ್ರೈಸ್ತ ವಿಶ್ವಾಸಿಯ ಸಾಕ್ಷಿ ಕೊಡುವ, ಆರಾಧಿಸುವ ಕುರಿತಾಗಿ ಹೇಳುತ್ತದೆ. ದೇವರು ತನ್ನ ಸಂಕಲ್ಪದ ಮೇರೆಗೆ ಆದಿಯಿಂದಲೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಂಬಿಗಸ್ತರು ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ಪವಿತ್ರಾತ್ಮನ ಮುದ್ರೆ ಹೊಂದಿ ದೇವರನ್ನು ಸಂಪಾದಿಸಿಕೊಂಡು ಆತನ ಜೊತೆಯಲ್ಲಿ ಬಾಧ್ಯಸ್ಥರಾಗಿದ್ದಾರೆ ಎನ್ನುವಂಥದ್ದು ಪೌಲನ ಅಭಿಪ್ರಾಯ. ದೇವರ ಪರಾಕ್ರಮ ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಕ್ಕೆ ಸೇರಿಸಿ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಗಳನ್ನು ದಯಪಾಲಿಸಿದ್ದಾನೆ. ಮತ್ತು ದೇವರು ಈ ಮೂಲಕ ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದ್ದಾನೆ. ಕ್ರೈಸ್ತ ಸಭೆ ಕ್ರಿಸ್ತನ ಶಿರಸ್ಸಾಗಿದೆ. ಯೇಸು ಸಭೆಗೆ ಶಿರಸ್ಸು ಮತ್ತು ಸಭೆಯು ಆತನ ದೇಹವೂ ಆಗಿದೆ. ಎಫೆಸ ಪತ್ರವು ವಿಶ್ವದ ಎಲ್ಲ ಕ್ರೈಸ್ತರಿಗೆ ಬರೆಯಲ್ಪಟ್ಟಂಥ ಪುಸ್ತಕ. ಇಲ್ಲಿ ಸ್ತ್ರೀ ಪುರುಷ ಎನ್ನುವಂಥ ತಾರತಮ್ಯವಿಲ್ಲದ ಪತ್ರವಾಗಿದೆ. ಯಾವುದೇ ಜನಾಂಗಕ್ಕೆ ಸೀಮಿತವಾಗಿರದ ಪತ್ರವಾಗಿದೆ. ಕ್ರಿಸ್ತನಲ್ಲಿ ಎಲ್ಲರೂ ಐಕ್ಯವಾಗಬೇಕು, ಬದುಕಲು ಕಲಿಯಬೇಕು ಎನ್ನುವುದು ಪತ್ರದ ಮುಖ್ಯ ಸಂದೇಶ. ಕೃಪೆಯಿಂದಲೇ ರಕ್ಷಣೆ ಎನ್ನುವುದು ನಾವು ಈ ಹೊತ್ತು ಜೀವಿಸುತ್ತಿದ್ದೇವೆ, ಅದು ದೇವರ ಕೃಪೆ. ಕ್ರಿಸ್ತನಲ್ಲಿ ಒಂದು ಅಂಗವಾಗಿದ್ದೇವೆ. ನಮ್ಮ ಹಳೆಯ ಜೀವನ ನಮ್ಮಲ್ಲಿರುವುದಿಲ್ಲ, ಅದೊಂದು ಹೊಸ ಜೀವನ. ಹಳೆಯ ಜೀವನದಲ್ಲಿ ನಾವು ಲೌಕಿಕ ವಿಷಯಗಳಲ್ಲಿ ನಾವು ಸ್ವತಂತ್ರರಾಗಿರಲಿಲ್ಲ. ಲೌಕಿಕ ವಿಷಯಗಳಲ್ಲಿ ಸತ್ತಂತಿದ್ದೆವು. ಹಳೆಯ ಜೀವನದಲ್ಲಿ ಆತ್ಮಿಕ ಶಕ್ತಿ ಇರಲಿಲ್ಲ. ಆದರೆ ಯೇಸುವನ್ನು ನಂಬಿದ ಮೇಲೆ ರಕ್ಷಣೆ ಸಿಕ್ಕಿದೆ, ಹೊಸ ಜೀವನ ಸಿಕ್ಕಿದೆ.
ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತೇವೆ, ದುಡಿಯುತ್ತೇವೆ ಮತ್ತು ಬದುಕಿದ್ದೇವೆ. ಕ್ರಿಸ್ತನಿಗಾಗಿ ಬದುಕುತ್ತಾ ಒಳ್ಳೆ ಕೆಲಸ ಮಾಡುವುದು, ಆಸೆ ದುರಾಶೆಗಳನ್ನು ದೂರ ಮಾಡುವಂಥದ್ದು, ದೇವರ ಕೋಪಕ್ಕೆ ಮತ್ತು ನ್ಯಾಯ ತೀರ್ಪಿನ ಒಳಗಾಗುವಂಥದ್ದು, ಪಾಪದ ಕೃತ್ಯಗಳಿಂದ ಬಿಡುಗಡೆ ಹೊಂದುವುದು ಬಹಳ ಪ್ರಾಮುಖ್ಯ. ಪೌಲನ ಪತ್ರ ಹಿಂದಿನ ಮತ್ತು ಇಂದಿನ ಜೀವಿತದ ಕುರಿತು ಹೇಳ್ತದೆ. ಹಿಂದಿನ ಜೀವನದಲ್ಲಿ ದುಷ್ಟ ಶಕ್ತಿ ನಮ್ಮನ್ನಾಳುತ್ತಿತ್ತು. ಇಂದಿನ ಜೀವನದಲ್ಲಿ ದೇವರ ದಯೆ, ಪ್ರೀತಿ ಇವುಗಳು ಕ್ರಿಸ್ತನಿಂದ ನಮಗೆ ಪಾಪಗಳಿಂದ ಬಿಡುಗಡೆ ಹೊಂದಿ ರಕ್ಷಣೆ ನೀಡುತ್ತದೆ. ದೇವರು ನಮಗೋಸ್ಕರ ಮರಣದಿಂದ ಕ್ರಿಸ್ತನನ್ನು ಎಬ್ಬಿಸಿದ್ದಾನೆ. ಕೃಪೆಯಿಂದ ವಿಶ್ವಾಸದ ಮೂಲಕ ರಕ್ಷಿಸಲ್ಪಟ್ಟಿದ್ದೇವೆ. ಇದು ದೇವರು ನಮಗೆ ನೀಡುವ ದಾನ, ಪುಣ್ಯ ಕಾರ್ಯಗಳಿಂದಲ್ಲ. ಪುಣ್ಯ ಕಾರ್ಯಗಳಿಂದ ರಕ್ಷಣೆ ಇಲ್ಲ. ಪುಣ್ಯ ಕಾರ್ಯಗಳು ಲೆಕ್ಕಕ್ಕೆ ಬರುವುದಿಲ್ಲ. ದೇವರ ಕೃಪೆಯಿಂದ ರಕ್ಷಣೆ ಸಿಗುತ್ತದೆ. ನಾವು ಕ್ರಿಸ್ತನಲ್ಲಿ ಒಂದಾಗಿರುವುದು ಬೇರೆಯವರು ದೇವರ ಒಡಂಬಡಿಕೆಯಿಂದ ಹೊರಗಿದ್ದರು, ನಿರೀಕ್ಷೆ ಇಲ್ಲದವರಾಗಿದ್ದರು. ಆದರೆ ಕ್ರಿಸ್ತನನ್ನು ಸ್ವೀಕರಿಸುವಾಗ ಒಡಂಬಡಿಕೆಗೆ ವಿಧೇಯರಾದರು. ಯಹೂದ್ಯರು ಬೇರೆ ಜನಾಂಗದವರನ್ನು ಬೇರೆಯವರು, ಸ್ತ್ರೀ ಪುರುಷರು ಎಂಬ ಭಾಗ ಮಾಡಿದ್ದರು. ಕ್ರಿಸ್ತನಲ್ಲಿ ಎಲ್ಲರೂ ಒಂದೇ ದೇಹವಾಗಿದ್ದಾರೆ ಎನ್ನುವಂಥದ್ದು ಪೌಲನ ಅಭಿಮತ. ಯೇಸು ಕ್ರಿಸ್ತನಲ್ಲಿ ಭೇದವಿಲ್ಲ. ಸ್ತ್ರೀ ಪುರುಷರು, ಆಳು ಒಡೆಯ ಎಂಬ ಅಡ್ಡಗೋಡೆಯನ್ನು ಸ್ವಾಮಿ ತೆಗೆದುಹಾಕಿದ್ದಾನೆ. ಒಂದೇ ಆತ್ಮನ ಮೂಲಕ ತಂದೆಯ ಬಳಿಗೆ ಪ್ರವೇಶಿಸಲು ಕ್ರಿಸ್ತನ ಕೃಪೆಯು ಅವಕಾಶ ಕೊಟ್ಟಿದೆ ಎನ್ನುತ್ತಾನೆ. ನಂಬಿಗಸ್ತರು ಯೇಸುವಿನ ಸಂಬಂಧವನ್ನು ಕ್ರಿಸ್ತನ ದೇಹ ಮತ್ತು ರಕ್ತದಿಂದ ನಂಬಿಗಸ್ತರು ಒಂದಾಗಿದ್ದಾರೆ. ಒಂದೇ ಕಟ್ಟಡ. ಕ್ರೈಸ್ತರು ಪರದೇಶಿಗಳಲ್ಲ. ಕ್ರಿಸ್ತನ ಕುಟುಂಬ, ಕ್ರಿಸ್ತನ ದೇಹಕ್ಕೆ ಸೇರಿದವರು. ಕ್ರಿಸ್ತನು ಸಭೆಯ ಅಡಿಪಾಯ, ಅದರ ಆಧಾರ ಸ್ತಂಭ. ಸಭೆಯವರು ಜೀವವುಳ್ಳ ಕಲ್ಲುಗಳು. ಆತ್ಮ ಸಂಬಂಧವಾದ ಹೊಸ ಜೀವನಕ್ಕೆ ಹಾತೊರೆಯುವವರು ಎನ್ನುವಂಥದ್ದು ಕ್ರಿಸ್ತನೊಂದಿಗೆ ಬದುಕಲಿಕ್ಕೆ ಸಹಾಯ ಮಾಡುತ್ತದೆ. ಇಂದಿನ ಕ್ರೈಸ್ತ ಸಭೆಗಳು ಸಾಂಪ್ರದಾಯಿಕವಾಗಿವೆ. ನಂಬಿಗಸ್ತರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ದೇಹ ಮತ್ತು ಮನಸ್ಸಿನ ಬದಲಾವಣೆಗಳಿಗಿಂತ ದೀಕ್ಷಾಸ್ನಾನ ಸಂಪ್ರದಾಯಕ್ಕೆ ಒತ್ತು ಕೊಟ್ಟು ಕ್ರಿಸ್ತನ ಅನ್ಯೋನ್ಯತೆಯನ್ನು ನಾವು ಮುರಿದು ಹಾಕುತ್ತಿದ್ದೇವೆ. ಸಭೆಗಳಲ್ಲಿ ಜಾತಿ ಭೇದವಿದೆ. ಬಡವ ಶ್ರೀಮಂತರ ತಾರತಮ್ಯವಿದೆ. ಭ್ರಷ್ಟಾಚಾರ ಹೆಚ್ಚಿದೆ. ಆರಾಧನೆ ಎಂಬುದು ತೋರಿಕೆಯಾಗಿದೆ. ಕ್ರಿಸ್ತನ ಪ್ರೀತಿ ಎಲ್ಲರ ಮೇಲಿದೆ ಎನ್ನುವುದರ ಬದಲು ಕೆಲವು ಗುಂಪುಗಳಾಗಿ ನಮ್ಮಲ್ಲಿದೆ ಎಂದು ವಾದಿಸುತ್ತಾರೆ. ಒಬ್ಬರು ಮತ್ತೊಬ್ಬರನ್ನು ಅಲ್ಲಗಳೆಯುತ್ತಾರೆ, ಹಿಂಸಿಸುತ್ತಾರೆ. ಸಭೆಗಳಲ್ಲಿ ಸ್ಥಾನಮಾನಕ್ಕಾಗಿ ಜಗಳ ಮಾಡ್ತಾರೆ. ಆದ್ದರಿಂದ ಯೇಸುವಿನ ಸಭೆಯು ಕ್ರಿಸ್ತನ ಪ್ರೀತಿಯನ್ನು ಅರಿಯಲು ಸೋತು ಹೋಗಿದ್ದಾರೆ, ನಿರಾಶರಾಗಿದ್ದಾರೆ. ಆರಾಧನೆ ಸಾಂಪ್ರದಾಯಿಕ ಆಚರಣೆ. ಕ್ರಿಸ್ತನ ಕೃಪೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ತಿರುಗೊಮ್ಮೆ ಸಭೆಗಳು ನವೀಕರಿಸಲ್ಪಡಬೇಕು. ನಾನು ನನ್ನದು ಎಂಬ ಸ್ವಾರ್ಥ ಬಿಟ್ಟು ಕ್ರಿಸ್ತನ ಮಕ್ಕಳಾಗಿ ಪವಿತ್ರಾತ್ಮನಿಂದ ಜೀವಿಸುವ ಮನಸ್ಸಾಗಬೇಕು. ಇಲ್ಲದಿದ್ದರೆ ಸಭೆ ಕ್ರಿಸ್ತನನ್ನು ಶಿಲುಬೆಗೆ ಹಾಕುವಂಥ ಸ್ಥಿತಿಯಲ್ಲಿದೆ. ನಾವು ಕ್ರಿಸ್ತನೊಂದಿಗೆ
ಬದುಕುವ ಹಾದಿಯಲ್ಲಿ ಸುಗಮವಾದಂಥ ಸಂಬಂಧವನ್ನು ಇರಿಸಿಕೊಳ್ಳುವಂಥ ಪ್ರಯತ್ನ ನಮ್ಮದಾಗಲಿ. ಈ ಶ್ರಮಕಾಲ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವಂಥ ಸತ್ವ ಪವಿತ್ರಾತ್ಮನಿಂದ ಒದಗಿ ಬರಲಿ ಎನ್ನುವಂಥದ್ದು ನಮ್ಮ ಆಶಯ.